ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಗ್ಯಾಸ್ ಪೈಪ್ನ ಹೇಗೆ ರೀಪ್ಲೇಸ್ ಮಾಡ್ಬೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಹಳೆ ಪೈಪ್ ತೆಗೆದು ಹೊಸ ಪೈಪ್ನ ಇಲ್ಲಿ ನಾವು ಇನ್ಸರ್ಟ್ ಮಾಡಬೇಕು. ಅದನ್ನು ಹೇಗೆ ಮಾಡೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಪೈಪ್ನ ರಿಮೂವ್ ಮಾಡಬೇಕು ಅಂತಂದರೆ ಕೈಯಿಂದ ಈ ರೀತಿ ತಿರುವಿದ್ರೆ ಅದು ರಿಮೂವ್ ಆಗಲ್ಲ ಫ್ರೆಂಡ್ಸ್. ಭಾಳ ಟೈಟಾಗಿರುತ್ತೆ. ಅದಕ್ಕೋಸ್ಕರ ನೀವು ಎಷ್ಟೇ ಟೈಟ್ ಮಾಡಿದರೂ ಕೂಡ ಅದು ರಿಮೂವ್ ಆಗಲ್ಲ. ಇಲ್ಲಿ ರೆಗ್ಯುಲೇಟ್ರಲ್ಲಿ ಕನೆಕ್ಟ್ ಆಗಿದೆಯಲ್ಲ, ಅದು ಕೂಡ ನಾನು ಟ್ರೈ ಮಾಡ್ತಾ ಇದ್ದೀನಿ. ಅದರಲ್ಲಿ ರಿಮೂವ್ ಆಗ್ತಾಯಿಲ್ಲ, ಫುಲ್ ಟೈಟ್ ಇದೆ. ಅದಾದಮೇಲೆ ನಾನು ಆಕ್ಸಲ್ ಬ್ಲೇಡಿಂದ ಕೂಡ ಕೊಯ್ದು ನೋಡಿದೆ ಕಟ್ಟಾಗುತ್ತೇನೋ ಅಂಥೇಳಿ. ಅಲ್ಲಿ ಕಟ್ಟಾಗ್ತಾಯಿಲ್ಲ. ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ ಮಾಡಿದ್ರೆ ಏನಾಗುತ್ತೆ ಅಂತೇಳಿ. ಕಟ್ಟಾಗಲ್ಲ, ಯಾಕಂದರೆ ಅದರಲ್ಲಿ 2-3 ಲೇಯರ್ ಇರುತ್ತೆ. ಆ ಲೇಯರ್ ಭಾಳ ಹಾರ್ಡ್ ಇರುತ್ತೆ. ಎಕ್ಸೆಲ್ ಬ್ಲೇಡಿಂದನೂ ಅದು ಕಟ್ಟಾಗಲ್ಲ. ಅದಕ್ಕಾಗಿ ನಾವು ಬೇರೆ ಬೇರೆ ಟ್ರಿಕ್ಸ್ನ ಯೂಸ್ ಮಾಡಬೇಕಾಗುತ್ತೆ ಅದನ್ನು ರಿಮೂವ್ ಮಾಡಬೇಕು ಅಂತಂದರೆ. ಅದಕ್ಕೋಸ್ಕರ ನೀವು ಒಂದು ಕ್ಯಾಂಡಲ್ ಮತ್ತು ಒಂದು ಮ್ಯಾಚ್ ಬಾಕ್ಸ್ನ ತೊಗೋಬೇಕು. ಮ್ಯಾಚ್ ಬಾಕ್ಸಿಂದ ಕ್ಯಾಂಡಲ್ನ ಹಚ್ಚಬೇಕು. ಹಚ್ಚಿ ಅಲ್ಲೂ ಸಿಲಿಂಡ್ರ್ ಇದೆಯಲ್ಲ, ಸ್ಟವ್ ಇದೆಯಲ್ಲ, ಅಲ್ಲಿ ಆ ಕ್ಯಾಂಡ್ಲಿಂದ ಹೀಟ್ ಮಾಡಬೇಕು, ಪೈಪ್ನ ಹೀಟ್ ಮಾಡಬೇಕು. ಮತ್ತು ಈ ಕಡೆ ರೆಗ್ಯುಲೇಟರ್ ಇರುತ್ತಲ್ಲ, ಅಲ್ಲಿ ಕೂಡ ಹೀಟ್ ಮಾಡಿ ರಿಮೂವ್ ಮಾಡಬೇಕು. ಈಗ ನಾನು ಸ್ಟವ್ ಹತ್ರ ಪೈಪ್ ಇದೆಯಲ್ಲ, ಕನೆಕ್ಟ್ ಆಗಿದೆಯಲ್ಲ, ಅದರಲ್ಲಿ ಹೀಟ್ ಮಾಡ್ತಾಯಿದ್ದೀನಿ. ನೋಡ್ತಾಯಿದ್ರೆ ಸುತ್ತ ಹೀಟ್ ಮಾಡಬೇಕು. ಪೈಪ್ಗೆ ಒಂದೇ ಕಡೆ ಹೀಟ್ ಮಾಡಬಾರ್ದು, ಸುತ್ತ ಪೈಪ್ನ ರೊಟೇಟ್ ಮಾಡ್ತಾ ಇರಬೇಕು. ಈ ರೀತಿ ನಿಮಗೆ ತೋರಿಸ್ತೀನಿ. ಪೈಪ್ನ ರೊಟೇಟ್ ಮಾಡ್ತಾ ಅದನ್ನು ಹೀಟ್ ಮಾಡಿದರೆ ಆವಾಗ ಅದು ಸುತ್ತ 360 ಡಿಗ್ರಿ ರೊಟೇಟ್ ಆಗಿ ಎಲ್ಲ ಕಡೆ ಹೀಟ್ ಆಗುತ್ತೆ. ಹೀಟ್ ಆದಮೇಲೆ ಅದು ಪೈಪ್ ಎಕ್ಸ್ಪ್ಯಾಂಡ್ ಆಗುತ್ತೆ ಫ್ರೆಂಡ್ಸ್. ಎಕ್ಸ್ಪ್ಯಾಂಡ್ ಆದಾಗ ಅವು ಸ್ವಲ್ಪ ಲೂಸ್ ಆಗಿ ನೀವು ಎಳೆದ ತಕ್ಷಣ ಸ್ವಲ್ಪ ಬೇಗ ಬರುತ್ತೆ. ನೀವು ಇಲ್ಲಾಂದರೆ ಡೈರೆಕ್ಟಾಗಿ ಎಳೆದ್ರೆ ಅದು ಬರಲ್ಲ. ಅದಕ್ಕೋಸ್ಕರ ಈ ರೀತಿ ಅದನ್ನು ಹೀಟ್ ಮಾಡಬೇಕು. ಇಲ್ಲಾಂದರೆ ಭಾಳ ಕಷ್ಟ ಇದೆ. ಈ ಟ್ರಿಕ್ನ ನೀವು ಯೂಸ್ ಮಾಡಬೇಕಾಗುತ್ತೆ. ನೀವು ಈ ಪೈಪ್ನ ರಿಮೂವ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ನಿಮಗೆ ಇದೆಲ್ಲ ಗೊತ್ತಿರಲಿಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ ರಿಮೂವ್ ಮಾಡೋದು. ಈಗ ನೋಡ್ತಾಯಿದ್ರೆ ರಿಮೂವ್ ಮಾಡ್ತಾಯಿದ್ದೀನಿ, ಬಂತು ಫ್ರೆಂಡ್ಸ್. ಈ ರೀತಿ ಅಲ್ಲಿ ನೋಡ್ತಾಯಿದ್ರೆ ಎಕ್ಸ್ಪ್ಯಾಂಡ್ ಆಗಿದೆ. ಪೈಪ್ ಎಕ್ಸ್ಪ್ಯಾಂಡ್ ಆಗಿ ಸ್ವಲ್ಪ ಹೋಲ್ ದೊಡ್ಡದಾಗಿ ಹೇಳಿದ ತಕ್ಷಣ ಬಂದಿದೆ. ಅದೇ ರೀತಿ ನೀವು ಇಲ್ಲಿ ರೆಗ್ಯುಲೇಟ್ರ್ ಇರುತ್ತಲ್ಲ, ರೆಗ್ಯುಲೇಟ್ರಿಗೆ ಅಲ್ಲಿ ಕನೆಕ್ಟ್ ಆಗಿರುತ್ತಲ್ಲ, ಅದೇ ರೀತಿ ಅದು ಕೂಡ ಅಲ್ಲಿ ಕ್ಯಾಂಡಲ್ಗೆ ಹೀಟ್ ಮಾಡಿ ಸ್ವಲ್ಪ ಹೀಟ್ ಮಾಡಿ ಅದನ್ನು ರಿಮೂವ್ ಮಾಡಬೇಕು. ಸ್ವಲ್ಪ ಭಾಳ ಕೇರ್ಫುಲ್ಲಾಗಿರಬೇಕು. ಇಲ್ಲಿ ರೆಗ್ಯುಲೇಟ್ರಲ್ಲಿ ಅಲ್ಲಿ ಹೀಟ್ ಮಾಡಬೇಕಾದ್ರೆ ರೆಗ್ಯುಲೇಟ್ರಿಗೆ ಹೀಟ್ ಹತ್ತಬಾರ್ದು, ಅಂದರೆ ಶಾಖ ಹತ್ತಬಾರ್ದಕ್ಕೆ, ಇಲ್ಲಾಂದರೆ ರೆಗ್ಯುಲೇಟ್ರ್ ಕೆಟ್ಟೋಗುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿ ನೀವು ಅದನ್ನು ಹೀಟ್ ಮಾಡಬೇಕು. ಪೈಪ್ಗೆ ಅಷ್ಟೇ ಹೀಟ್ ಮಾಡಿ. ರೆಗ್ಯುಲೇಟ್ರ್ ಬ್ಲೂ ಕಲರ್ ಇದೆಯಲ್ಲ, ಅಲ್ಲಿ ಆ ಬ್ಲೂ ಕಲರ್ ರೆಗ್ಯುಲೇಟ್ರನ್ನ ಹೀಟ್ ಮಾಡೋಕ್ಕೆ ಹೋಗ್ಬೇಡಿ. ಕರೆಕ್ಟಾಗಿ ಪೈಪಿಗೆ ಅಷ್ಟೇ ಆ ಹೀಟ್, ಅದು ಬೆಂಕಿ ಹತ್ತೋ ಹಾಗೆ ಕರೆಕ್ಟಾಗಿ ಹೀಟ್ ಮಾಡಿ. ಹೀಟ್ ಮಾಡಿದಾದ್ಮೇಲೆ ಅದನ್ನು ಎಳೆದ್ರೆ ಬಂದ್ಬಿಡುತ್ತೆ. ಎಕ್ಸ್ಪ್ಯಾಂಡ್ ಆಗಿರುತ್ತಲ್ಲ, ಬಂದ್ಬಿಡುತ್ತೆ ಫ್ರೆಂಡ್ಸ್. ಈ ರೀತಿ ಈಗ ಈ 2 ಕಡೆ ರಿಮೂವ್ ಮಾಡಿದ್ವಿ. ಅದೇ ರೀತಿ ರಿಮೂವ್ ಮಾಡೋದು ಎಷ್ಟು ಈಸಿ, ಎಷ್ಟು ಕಷ್ಟ ಇದೆಯೋ ಅದೇ ರೀತಿ ಹೊಸದು ಪೈಪ್ ಇದೆಯಲ್ಲ, ಆ ಪೈಪ್ ಕೂಡ ಹೊಸದು ಇನ್ಸರ್ಟ್ ಮಾಡೋದು ಭಾಳ ಕಷ್ಟ ಇದೆ ಫ್ರೆಂಡ್ಸ್. ಯಾಕಂದರೆ ಅದು ಫುಲ್ಲು ರಫ್ ಆಗಿರುತ್ತೆ. ಇನ್ಸರ್ಟ್ ಮಾಡೋಕ್ಕೆ ಹೋದರೆ ಇನ್ಸರ್ಟ್ ಆಗಲ್ಲ ಫ್ರೆಂಡ್ಸ್. ಇದರಲ್ಲಿ ನೀವೇನಾದರೂ ಎಣ್ಣೆ ಅದು ಏನಾದರೂ ಯೂಸ್ ಮಾಡ್ಬೋದು ಅಂತ ಅಂದ್ಕೊಂಡ್ರೆ ಅದು ತಪ್ಪು ಫ್ರೆಂಡ್ಸ್. ಎಣ್ಣೆ ಅದೆಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಅದು ಮತ್ತು ಅದರಲ್ಲಿ ಪೈಪ್ನಲ್ಲಿ ಎಣ್ಣೆ ಹಾಕಿದರೆ ಬೇಗ ಹೋಗುತ್ತೆ, ಆ ರೀತಿ ಅನ್ಕೋಕ್ಕೆ ಹೋಗ್ಬೇಡಿ. ಆ ರೀತಿ ಹಾಕೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಮತ್ತು ಪ್ರಾಬ್ಲಮ್ ಆಗುತ್ತೆ, ಕೆಟ್ಟೋಗುತ್ತೆ, ಪೈಪ್ ಕೆಟ್ಟೋಗುತ್ತೆ. ಮತ್ತು ಇದು ರೆಗ್ಯುಲೇಟರ್ ಆಗಲಿ ಅದಾಗಲಿ ಕೆಟ್ಟೋಗುತ್ತೆ. ಅದಕ್ಕೋಸ್ಕರ ನೀವು ಈ ರೀತಿ ಡೈರೆಕ್ಟಾಗಿ ನೀವು ಇನ್ಸರ್ಟ್ ಮಾಡೋಕ್ಕೆ ಹೋದರೂ ಕೂಡ ಅದು ಇನ್ಸರ್ಟ್ ಆಗಲ್ಲ. ಡೈರೆಕ್ಟಾಗಿ ಭಾಳ ಟೈಟ್ ಇರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಒಂದು ಸೋಪ್ ತೊಗೋಬೇಕು. ಸೋಪು ಸ್ವಲ್ಪ ನೀರಲ್ಲಿ ಸ್ವಲ್ಪ ಸೋಪ್ನ ಅಲ್ಲಿ ಆ ನೀರಲ್ಲಿ ಅಂಟಿಸಿ, ಆ ಸೋಪ್ ನೀರು ಇರುತ್ತಲ್ಲ, ಹ್ಯಾಂಡ್ ವಾಶ್ದು ಲಿಕ್ವಿಡ್ ಕೂಡ ನೀವು ಹೀಗೆ ಹಚ್ಬೋದು. ಅಲ್ಲಿ ಹಚ್ಚಿದರೆ ಅದು ಲುಬ್ರಿಕ್ಯಾಂಟ್ ಥರ ವರ್ಕ್ ಆಗುತ್ತೆ. ಮತ್ತು ನೀವು ಇದು ಎಣ್ಣೆ ಹಾಕಿದರೆ ಏನಾಗುತ್ತೆ, ಅದನ್ನು ಲುಬ್ರಿಕ್ಯಾಂಟ್ ಥರ ವರ್ಕ್ ಆಗುತ್ತೆ. ಆದರೆ ಅದು ಎಣ್ಣೆ ಕರಗೋದಿಲ್ಲ ಫ್ರೆಂಡ್ಸ್. ಅದು ಎಣ್ಣೆ ಒಳಗಡೆ ಹೋಯ್ತಂದರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ನೀರನ್ನ ನೀವು ಸೋಪಲ್ಲಿ ಹಾಕಿ ಈ ರೀತಿ ನೀವು ಅದರಲ್ಲಿ ಅಂಟಿಸಿ ಅದನ್ನು ಈ ರೀತಿ ನೀವು
ಇನ್ಸರ್ಟ್ ಮಾಡಿದರೆ ಸ್ವಲ್ಪ ಟೈಟ್ ಆಗುತ್ತೆ. ಟೈಟ್ ಆದಮೇಲೆ ಸ್ವಲ್ಪ ಸ್ವಲ್ಪ ಹಿಂಗೆ ರೊಟೇಟ್ ಮಾಡ್ತಾ ನೀವು ಇನ್ಸರ್ಟ್ ಮಾಡಿದರೆ ಇನ್ಸರ್ಟ್ ಆಗಿಬಿಡುತ್ತೆ ಫ್ರೆಂಡ್ಸ್. ನೋಡ್ತಾ ಇದ್ರೆ ಅಲ್ಲಿ ಇನ್ಸರ್ಟ್ ನೀಟಾಗಿ ಆಗಿದೆ. ಎಣ್ಣೆ ಮಾತ್ರ ಹಚ್ಚೋಕ್ಕೆ ಹೋಗಬೇಡಿ, ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಈ ರೀತಿ ಕರೆಕ್ಟಾಗಿ ಇನ್ಸರ್ಟ್ ಮಾಡಿ ಫ್ರೆಂಡ್ಸ್. ಈ ರೀತಿ ಇನ್ಸರ್ಟ್ ಮಾಡಿದಾದ್ಮೇಲೆ ರೆಗ್ಯುಲೇಟರ್ ಕಡೆಗೂ ಕೂಡ ನೀವು ಇನ್ಸರ್ಟ್ ಮಾಡಬೇಕಲ್ವ, ಅದಕ್ಕೋಸ್ಕರ ಅಲ್ಲೂ ಕೂಡ ನೀವು ಸೋಪ್ ನೀರು ಇರುತ್ತಲ್ಲ, ಅಲ್ಲಿ ಕೂಡ ಆ ಸೋಪ್ ನೀರನ್ನ ಅಲ್ಲಿ ಸ್ವಲ್ಪ ಹಚ್ಚಬೇಕು. ಅಲ್ಲಿ ಸೋಪ್ ನೀರನ್ನ ಈಗ ನಾನು ಹಚ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಈ ರೀತಿ ಸೋಪ್ ನೀರನ್ನ ಸ್ವಲ್ಪ ಅಲ್ಲಿ ಹಚ್ಚಬೇಕು. ಹಚ್ಚಿದಾದ್ಮೇಲೆ ಅಲ್ಲಿ ರೆಗ್ಯುಲೇಟರ್ ಇರುತ್ತಲ್ಲ, ರೆಗ್ಯುಲೇಟ್ರಲ್ಲಿ ಇನ್ಸರ್ಟ್ ಮಾಡಬೇಕು ಫ್ರೆಂಡ್ಸ್. ಅದು ಕೂಡ ಸ್ವಲ್ಪ ಲೂಸಾಗಿ ಬರುತ್ತೆ, ಸ್ವಲ್ಪ ಬೇಗ ಇನ್ಸರ್ಟ್ ಆಗುತ್ತೆ. ಈ ರೀತಿ ರೊಟೇಟ್ ಮಾಡ್ತಾ ಇರಬೇಕು. ರೊಟೇಟ್ ಮಾಡಿದ್ರೆ ಇನ್ಸರ್ಟ್ ಆಗುತ್ತೆ. ನೀವು ಸ್ಟವ್ ಆನ್ ಮಾಡಿದ ಮೇಲೆ ಅದರ ಗ್ಯಾಸ್ ಹೋಗುತ್ತೆ ಮತ್ತು ಸ್ವಲ್ಪ ಹೀಟ್ ಆಗುತ್ತಲ್ಲ, ಹೀಟ್ ಆದಾಗ ಆ ಒಂದು ವಾಟರ್ ಕಂಟೆಂಟ್ ಏನಿರುತ್ತೆ, ನೀರಿನ ಅಂಶ ಏನಿರುತ್ತೆ, ಅದು ಹಾವಿ ಆಗಿಬಿಡುತ್ತೆ. ಅದೇ ನೀವು ಎಣ್ಣೆ ಒಳಗಡೆ ಹಾಕಿದರೆ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ, ಬೇಗ ಹಾವಿ ಆಗಲ್ಲ. ಈ ರೀತಿ ನೀವು ರೆಗ್ಯುಲೇಟರ್ಗೆ ಮತ್ತು ಸ್ಟವ್ಗೆ ಪೈಪ್ನ ಕನೆಕ್ಟ್ ಮಾಡ್ಬೋದು ಫ್ರೆಂಡ್ಸ್. ಈ ಟೆಕ್ನ ನೀವು ಯೂಸ್ ಮಾಡಲೇಬೇಕು, ಇಲ್ಲಾಂದರೆ ನಿಮಗೆ ಇನ್ಸರ್ಟ್ ಮಾಡೋಕ್ಕೆ ಆಗೋದಿಲ್ಲ. ಈಗ ನಾವು ಎರಡು ಕಡೆ ಕನೆಕ್ಟ್ ಮಾಡಿದ್ದೀವಿ. ಈಗ ಗ್ಯಾಸ್ನ ಆನ್ ಮಾಡಿ ನೋಡೋಣ ಕರೆಕ್ಟಾಗಿ ಆಗುತ್ತಾ ಇಲ್ಲ ಅಂಥೇಳಿ. ಆನ್ ಮಾಡ್ತಾ ಇದ್ದೀನಿ. ಒಂದು ಕಡೆ ಹತ್ತಿದೆ, ಈಗ ಇನ್ನೂ ಒಂದು ಕಡೆ ಕೂಡ ಆನ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎರಡು ಕಡೆ ಆನ್ ಆಗಿದೆ. ಈ ರೀತಿ ನೀವು ಪೈಪ್ನ ರೀಪ್ಲೇಸ್ ಮಾಡ್ಬೋದು. ತಿಳ್ಕೊಂಡ್ರೆ ಈಸಿ ಇದೆ, ಇಲ್ಲಾಂದರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಇದನ್ನು ರೀಪ್ಲೇಸ್ ಮಾಡೋದಕ್ಕೆ. ನೀವು ಇದೆಲ್ಲ ಮಾಡಬೇಕಾದ್ರೆ ಸಿಲಿಂಡ್ರ್ ಪಕ್ಕದಲ್ಲೇ ಇಟ್ಕೋಕೆ ಹೋಗ್ಬೇಡಿ. ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಅದಕ್ಕೋಸ್ಕರ ಸಿಲಿಂಡ್ರನ್ನ ದೂರ ಇಡಿ, ಯಾಕಂದರೆ ಅಲ್ಲಿ ಕ್ಯಾಂಡ್ಲ್ ಅದೆಲ್ಲ ಹಚ್ಚಬೇಕಾಗತ್ತೆ. ನೀವು ಕೇರ್ಫುಲ್ ಇದ್ದರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಅದೇ ರಿಸ್ಕ್ ತೊಗೋದು ಬೇಡ ಅಂದರೆ ಸಿಲಿಂಡ್ರ್ ದೂರ ಇಟ್ಬಿಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.